ಮಂತ್ರಾಲಯ ಬಳಿ ತುಂಗಭದ್ರಾ ನದಿಯಲ್ಲಿ ಈಜಲು ತೆರಳಿದ್ದ ಐವರು ನೀರು ಪಾಲು. ಹೈದರಾಬಾದ್ ಮೂಲದ ಯುವನ ಚಂದ್ರ 5, ನಿತೀಶ್ 35, ಮಂತ್ರಾಲಯ ಗ್ರಾಮದ ರಾಘವೇಂದ್ರ 25, ಧನುಷ್ 23, ಉರುವಕೊಂಡದ ಸಂಧ್ಯಾ 22 ನೀರು ಪಾಲಾದವರು ಮಂತ್ರಾಲಯದಲ್ಲಿ ಸಂಬಂಧಿಕರ ಮನೆಯಲ್ಲಿ ಏರ್ಪಡಿಸಿದ ಸತ್ಯನಾರಾಯಣ ಪೂಜೆಗೆ ಬಂದಿದ್ದರು. ಪೂಜೆಯ ಬಳಿಕ ನದಿಯಲ್ಲಿ ಈಜಲು ತೆರಳಿದ್ದ ವೇಳೆ ದುರ್ಘಟನೆ. ನದಿಯಲ್ಲಿ ನೀರಿನ ಆಳ ತಿಳಿಯದೆ ಈಜಲು ತೆರಳಿ ನೀರು ಪಾಲು. ಘಟನೆಯಲ್ಲಿ ಯುವತಿ ಅಪರ್ಣಾ ಪಾರು, ಧನುಷ್ ಮೃತ ದೇಹ ಪತ್ತೆ. ಸ್ಥಳದಲ್ಲಿ ಪೊಲೀಸರು ಮೀನುಗಾರರಿಂದ ಉಳಿದವರಿಗಾಗಿ ಶೋಧ ಕಾರ್ಯ. ವಿಪರ್ಯಾಸವೆಂದರೆ ನದಿಯಲ್ಲಿ ನೀರು ಪಾಲಾದವರ ಹುಡುಕಾಟ ವೇಳೆ ಅಪರಿಚಿತ ವ್ಯಕ್ತಿಯ ಶವ ಪತ್ತೆ. ಎಮ್ಮಿಗನೂರು ಡಿವೈಎಸ್ಪಿ ಭಾರ್ಗವಿ ಸ್ಥಳಕ್ಕೆ ಭೇಟಿ ಪರಿಶೀಲನೆ. ఎంతమంది? ముగ్గురు పెద్ద జెంట్స్, ఒక చిన్న పిల్లోడు. ఇప్పుడు 5 మంది పోయినారు. నువ్వు కాక నీతో ದರ್ವೇಶ್ ಕಂಪನಿ ಹೂಡಿಕೆದಾರರ ಹಣ ಮರುಪಾವತಿ ಪ್ರಕ್ರಿಯೆಯನ್ನು ತ್ವರಿತಗೊಳಿಸುವ ನಿಟ್ಟಿನಲ್ಲಿ ಡಿಜಿಪಿಇಎಕ್ಸ್ ಯೋಜನೆಯನ್ನು ಜಾರಿಗೆ ತರಬೇಕು ಎಂದು ಸಮಾಜ ಸೇವಕ ಅಂಬಾಜಿ ಮೈದರ್ಕರ್ ಒತ್ತಾಯಿಸಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ದರ್ವೇಶ್ ಕಂಪನಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೂಡಿಕೆದಾರರ ಹಣ ಮರುಪಾವತಿ ಕುರಿತು ನ್ಯಾಯಾಲಯದಲ್ಲಿ ಇದುವರೆಗೆ ಯಾವುದೇ ಸ್ಪಷ್ಟ ಹಾಗೂ ಪರಿಣಾಮಕಾರಿ ಯೋಜನೆ ಪ್ರಸ್ತಾಪವಾಗಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಸಾವಿರಾರು ಹೂಡಿಕೆದಾರರು ತಮ್ಮ ಜೀವನ ಪೂರ್ತಿ ದುಡಿದು ಸಂಪಾದಿಸಿದ ಹಣವನ್ನು ದರ್ವೇಶ್ ಕಂಪನಿಯಲ್ಲಿ ಹೂಡಿಕೆ ಮಾಡಿದ್ದು ಹಲವು ತಿಂಗಳುಗಳಿಂದ ಆರ್ಥಿಕ ಸಂಕಷ್ಟ, ಮಾನಸಿಕ ಒತ್ತಡ ಹಾಗೂ ಕುಟುಂಬದ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಹಂತ ಹಂತವಾಗಿ ಹಣ ಮರುಪಾವತಿ ಮಾಡುವ ಉದ್ದೇಶದಿಂದ ರೂಪಿಸಲಾಗಿರುವ ಯೋಜನೆ ಅತ್ಯುತ್ತಮ ಹಾಗೂ ಕಾರ್ಯಸಾಧ್ಯ ಪರಿಹಾರವಾಗಿದೆ ಎಂದು ಹೇಳಿದರು. ಯೋಜನೆ ಅಡಿ ಮಾನಸಿಕ ಇಎಂಐ ಆಧಾರಿತ ಮರುಪಾವತಿ ವ್ಯವಸ್ಥೆ ಜಾರಿಯಾದರೆ ಹೆಚ್ಚಿನ ಹೂಡಿಕೆದಾರರು ಸ್ವಯಂ ಪ್ರೇರಿತವಾಗಿ ಯೋಜನೆಗೆ ಪರಿವರ್ತನೆಗೊಳ್ಳಲು ಸಿದ್ಧರಾಗಿದ್ದಾರೆ. ಇದರಿಂದ ಕಂಪನಿಯ ಮೇಲಿನ ಆರ್ಥಿಕ ಒತ್ತಡವು ಕಡಿಮೆಯಾಗಲಿದ್ದು ಹೂಡಿಕೆದಾರರಲ್ಲಿ ಹಣ ಮರಳಿ ಸಿಗುವ ವಿಶ್ವಾಸ ಮೂಡಲಿದೆ ಎಂದು ತಿಳಿಸಿದರು. ಇಲ್ಲಾಂದ್ರೆ ಮಾಡಕ್ ಕೊಡಲ್ಲ ಅಂತೇಳಿ ಏನೋ ಒಂದು ಬಂತು. ಅದಕ್ಕಾಗಿ ಈಗ ಹಳೆ ಒಂದು ವಿಡಿಯೋ ಬಂದು ಸರ್ ನೋಡಿದೆ ನಾನು. ಸುಜಾತ್ ಏನಂತ ಡಿಜಿಪೆಕ್ಸ್ ಅನ್ನೋ ಕಂಪನಿ, ಧರ್ಮೇಶ್ ಬಿಟ್ಟು ಡಿಜಿಪೆಕ್ಸ್ ಕಂಪನಿಯಿಂದ ನಾನು ರಿಫಂಡ್ ಮಾಡ್ತೀನಿ ಅಂತ ಹೇಳಿದ್ದೆ ಒಂದ್ಸಲ ವಿಡಿಯೋ. ಈಗ ನಮ್ದೇನು ಇದು ಒಂದು ಪ್ರೆಷರ್ ಅಂದರೆ ಸರ್ ಅದೀಗ ಈಗ 8ನೇ ತಾರೀಕು ಕೋರ್ಟ್ ಇದೆ. 8ನೇ ತಾರೀಕಲ್ಲಿ ಸುಜಾ ಖುದ್ದು ಅಪಿಯರ್ ಆಗಿ ಫಿಸಿಕಲ್ ಆಗಿ ಇಲ್ಲಾದರೆ ತನ್ನ ವಕೀಲ ಮುಖಾಂತರ ಡಿಜಿಪೆಕ್ಸ್ ಮುಖಾಂತರ ನಾನು EMI ಪ್ರಕಾರನಾಗಲಿ ಇಲ್ಲ ಸಣ್ಣ ಪುಟ್ಟ ಅಮೌಂಟ್ ಫುಲ್ ಪೇಮೆಂಟಲ್ಲಿ ಮಾಡ್ತೀನಿ ಅಂತೇಳಿ ಬಟ್ ರಿಫಂಡ್ ಮಾಡ್ತೀನಿ ಅಂತೇಳಿ ಹೇಳಲೇಬೇಕು. ಇದು ಕೊನೆಯದು ಸರ್. ಇಲ್ಲಾಂದರೆ ನಾವು ಸ್ವಂತ ದುಡ್ಡು ಹಾಕಿ ಮತ್ತೆ ಒಂದು ಸಲ ಹೋಗಿ ಹೈಕೋರ್ಟಿಗೆ ಅಥವಾ ಏನು ಪ್ರೈಮರಿ ಕೇಸಲ್ಲಿ ಏನು ಸ್ಟೇ ತೊಗೊಂಡಿದ್ದಾನೆ ಆ ಸ್ಟೇನೂ ವೇಕೆಟ್ ಮಾಡಿಸ್ತೀವಿ ನಾವೇ ಹೋಗಿ. ಇಲ್ಲ ಹೆಚ್ಚು ಕಮ್ಮಿ ಆದರೆ ಪತ್ರಗಳು ಎಲ್ಲರೂ ಒಂದೊಂದು ಪತ್ರಗಳು ಜಡ್ಜ್ ಬರೀತೀವಿ ಸರ್, ಈ ಥರ ಆಗ್ತಾಯಿದೆ, ಕಷ್ಟ ಭಾಳ ಆಗ್ತಾಯಿದೆ ಅಂತೇಳಿ. ಈಗ ಪ್ರತಿಯೊಬ್ಬರು ಭಾಳ ಕಷ್ಟಪಡ್ತಿದ್ದಾರೆ ಸರ್. ನನಗೂ ಕಂಟಿನ್ಯೂ ಫೋನ್ ಬರ್ತಾ ಇದೆ, ದುಡ್ಡು ಬರ್ತಾ ಇಲ್ಲ ಅಂತೇಳಿ. ಅದು ಆ ನೋವು ಅರ್ಥ ಮಾಡ್ಕೋಬೇಕು ಸುಜಾ. ಅರ್ಥ ಮಾಡ್ಕೊಂಡು ಇಮಿಡಿಯೇಟ್ ಆಗಿ ಕೋರ್ಟಿಗೆ ಹಾಜರಾಗಿ ಡಿಜಿಪೆಕ್ಸ್ ಮುಖಾಂತರ ತಿಂಗಳಾದರೂ EMI ಮುಖಾಂತರ ಆದರೂ ಅವ್ನು ರಿಫಂಡ್ ಮಾಡಬೇಕು ಸರ್. ಮಾಡಿ ಆತನೂ ಅವನಿಗೆ ಪ್ರಾಮಿಸ್ ಮಾಡಿದ್ದ ಸರ್. ಲಾಸ್ಟ್ ಇಯರ್ ಪ್ರಾಮಿಸ್ ಮಾಡಿದ್ದ. ಈಗ 8ನೇ ತಾರೀಕಿಗೆ ನಮ್ಮ ಸುಲ್ತಾನ್ ಅವ್ರ ಮಿಸ್ಸಸ್ ಶಮರೀನ್ ಬೇಗಮ್ ಅವ್ರ ಕೇಸ್ ಇದೆ ಸರ್. ಈಗ ಆ ಕೇಸಿಗೆ ಅಟೆಂಡ್ ಆಗ್ತದೆ. ಅದು ಸ್ಟೇಗೋಸ್ಕರ ಹಾಕಿದ್ದಾರೆ, ಆ ಸ್ಟೇ ಬರಲ್ಲ ಅಂತ. ಅಥವಾ ರಿಫಂಡ್ ಮಾಡ್ತೀನಿ ಅಂತ ಹೇಳಲೇಬೇಕು, ರಿಫಂಡ್ ಮಾಡಬೇಕು. ಮಾಡಿದ ಮೇಲೆ ನೋಡೋಣ ಸರ್. ಈಗ ಅವ್ರ ಕೇಸಲ್ಲಿ ಅಟೆಂಡ್ ಆಗ್ತಾ ಇದ್ದಾರೆ, ಆ ಕೇಸಲ್ಲಿ ಬಂದು ಹೇಳಬೇಕಾಗುತ್ತೆ. ಆಮೇಲೆ ಚಂದ್ರ ಕೇಸಿನ ಲೀಡರ್ ಸರ್. ಕಂಪನಿ ಇದು ಜವಾಬ್ದಾರಿ ಆದ ಇದೇನಾತ 6 ಜನ ಅಂದ್ಕೊಳ್ಳಿ, ರಿಕ್ವೆಸ್ಟರ್ ಅಂದ್ಕೊಳ್ಳಿ, ಏನಾರು ಅಂದ್ಕೊಳ್ಳಿ, ಬಟ್ ಅಮೌಂಟ್ ರಿಫಂಡ್ ಆಗಲೇಬೇಕು ಡಿಜಿಪೆಕ್ಸ್ ಮುಖಾಂತರ. ಯಾಕಂದರೆ ಸರ್ ಡಿಜಿಪೆಕ್ಸ್ ರಿಜಿಸ್ಟರ್ಡ್ ಇದೆ, ದರ್ವೇಶ್ ಕಂಪನಿ ಅನ್ರಿಜಿಸ್ಟರ್ಡ್ ಇದೆ. ಈಗ ಹೋಗಿ ಕೋರ್ಟಿಗೆ ಪರ್ಮಿಷನ್ ತಗೊಂಡು ಡಿಜಿಪೆಕ್ಸ್ ಕಂಪನಿ ಅವನು ರಿಜಿಸ್ಟರ್ಡ್ ಆದ ಕೋರ್ಟಿಗೆ ಹೋಗಿ ಜಡ್ಜ್ ಸಾಹೇಬ್ರ ಮುಂದೆ ಹೇಳ್ಕೋಬೋದು ಏನಂತ ಸರ್ ಇದು ಕಂಪನಿ ರಿಜಿಸ್ಟರ್ಡ್ ಆದ ನನಗೆ ರಿಫಂಡ್ ಮಾಡೋಣ ಸರ್. ಈಗ ನೋಡಿ ಸರ್, ನಂಬಿಕೆ ಯಾವಾಗ ಬರುತ್ತೆ? ಲಾಸ್ಟ್ ಟೈಮು ಅದೇ ಕೋರ್ಟಿಗೆ ಬಂದು ಹೇಳಿರ್ತಾವೆ, ಮತ್ತೆ ಈ ಗ್ಯಾಪ್ ಭಾಳ ಆಯಿತು. ಅದು ಯಾಕಾಯಿತು? ನಡುವಲ್ಲಿ ಏನೇನೋ ಕಂಪನಿಗಳು ಬಂದು ನಮ್ಮ ಮುಖಾಂತರನೇ ಮಾಡಬೇಕಂತೇಳಿ ಕಿರುಕುಳ ನೀಡ್ತಾ ಇದ್ದಾನಂತೆ ಸುದ್ದಿ ಬಂದಿದ್ದಕ್ಕೆ ಇವತ್ತು ನಾವು ಅದಕ್ಕೆ ಒಬ್ಬನಾಗಿ ಪ್ರೆಸ್ ಮುಖಾಂತರ ಈ ಮುಖಾಂತರ ಅವನಿಗೆ ಹೇಳ್ತಿದ್ದೀವಿ. ಅದೀಗ ಕೋರ್ಟ್ನ ಮೊನ್ನೆ ಜಡ್ಜ್ ಅವರು ಒಂದು ಇದು ಮಾಡಿದ್ರು, ಏನಂದರೆ ಅದನ್ನು ಅನ್ಫ್ರೀಸ್ ಮಾಡಿಸ್ತೀವಿ, ಒಬ್ಬರ ಕೈಗೆ ಆಕ್ಸೆಸ್ ಕೊಡ್ತೀವಿ ಅಂದರೆ ಅದೇ ಲಾಯರ್ ಕೈಗೆ ಆಕ್ಸೆಸ್ ಕೊಟ್ಟು ಅದ್ರ ಥ್ರೂ ಇದು
ರಿಫಂಡ್ ಮಾಡ್ಕೋಬೇಕು ಅಂತ ಹೇಳ್ಕೊಟ್ಟಿಲ್ಲ. ಅಂದರೆ ಅವ್ರ ಕೈಗೆ ಕೊಡೋದಲ್ಲ, ಆಕ್ಸೆಸ್ ಎಲ್ಲ ಒಬ್ಬ ಲಾಯರ್ ಕೊಡ್ತೀವಿ, ಆ ಲಾಯರ್ ಕೈಯಾಗಿ ಇರ್ತದೆ ಆಕ್ಸೆಸ್, ನಮ್ಮ ಕೈಯಲ್ಲಿಂದನೇ ಹೋಗುತ್ತೆ ಅಂತ ಹೇಳಿದ್ರು. ಅದೇನಾಯ್ತು? ಅದು ಅಲ್ಲಿತ್ತು ಸರ್, ಹಳೆ ಜಡ್ ಸಾಹೇಬ್ರ ಹತ್ರ ಇತ್ತು ಬೆಂಗಳೂರಲ್ಲಿ. ಅದು ಅವ್ರ ಕಡೆಯಿಂದ ಮತ್ತೆ ಯಾರೋ ಒಂದು ಕಂಪ್ಲೇಂಟ್ ಹಾಕಿ ಚೀಫ್ ಜಸ್ಟಿಸ್ ಅವರಿಗೆ ಹೇಳಿದ್ದಕ್ಕೆ ನಮಗೆ ಇಲ್ಲಿ ಜಲ್ದಿ ಪರಿಹಾರ ಸಿಗ್ತಾ ಇಲ್ಲ, ಸೊ ಇವ್ರು ಚೇಂಜ್ ಆಗಬೇಕು ಅನ್ನೋದಕ್ಕೆ ಚೇಂಜ್ ಆಗಿ ಮತ್ತೆ ಪ್ರೈಮರಿ ಬೆಂಚಿಗೆ ಬಂದಿದೆ ಸರ್, ಕಲಬುರಗಿಗೆ. ಈಗ ಎಲ್ಲಿ ಕೇಸ್ ಸ್ಟಾರ್ಟ್ ಆಗಿತ್ತು ಅಲ್ಲಿಗೆ ಬಂದಿದೆ. ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಉತ್ತಮವಾದ ಗುರಿಯನ್ನು ಇಟ್ಟುಕೊಳ್ಳಬೇಕು. ಹಾಗೆಯೇ ಆ ಗುರಿಯನ್ನು ತಲುಪುವ ಪ್ರಯತ್ನ ಇದ್ದಾಗ ಮಾತ್ರ ಸಾಧನೆಗೈಯುವುದರೊಂದಿಗೆ ಸಮಾಜದಲ್ಲಿ ಮಹತ್ತರವಾದ ಬದಲಾವಣೆಯನ್ನು ತರಲು ಸಾಧ್ಯ ಎಂದು ಜಿಲ್ಲಾ ಅಧಿಕಾರಿಗಳಾದ ಪೂವಿತಾ ಎಸ್ ಅವರು ಹೇಳಿದರು. ಜೂನ್ 1 ಸೋಮವಾರರಂದು ನಗರದ ರೈಲ್ವೆ ಸ್ಟೇಷನ್ ರಸ್ತೆಯ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯಿತಿ, ಶಾಲಾ ಶಿಕ್ಷಣ ಇಲಾಖೆಯ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಶಿಕ್ಷಣದ ಜೊತೆಗೆ ವಿದ್ಯಾರ್ಥಿಗಳು ಉತ್ತಮ ಜೀವನದ ಮೌಲ್ಯಗಳು, ಸಂಸ್ಕಾರಗಳನ್ನು ರೂಢಿಸಿಕೊಳ್ಳಬೇಕು. ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ ಉತ್ತಮ ಹುದ್ದೆಗಳಾದ ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಈಗ ಈ ಕಾರ್ಯಕ್ರಮವನ್ನು ಇದಕ್ಕೆ ಬಿದ್ದ ಅಕ್ಷರ ಒಂದಲ್ಲ ಒಂದಿನ ಫಲ ಕೊಡುತ್ತೆ ಅನ್ನುವಂಥ ಖ್ಯಾತ ಸಾಹಿತಿ 35 ಕೆಪಿ ಶಾಲೆಗಳ ಉದ್ಘಾಟನಾ ಸಮಾರಂಭ ರಾಯಚೂರಿನ ಜಿಲ್ಲಾಧಿಕಾರಿಗಳು ಮೇಡಮ್ ಕವಿತಾ ಹಾಕಿ ಅಗಲಿಸಿ ಇವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಹಾಗೆ ಇನ್ನೋರ್ವ ಮೇಡಮ್ ಮೊಬೈಲ್ ತೆಗಿಯಪ್ಪ, ಯಾರು ಫೋಟೋಗ್ರಾಫರ್ ಇನ್ನೋರ್ವ ಮಾಡ್ತಾ ಇದ್ವಿ. ನೀವುಗಳು ಇನ್ನೂ ಒಂದು 5-10 ವರ್ಷದಲ್ಲಿ ನನ್ನ ಜಾಗದಲ್ಲಿ ಕೂತ್ಕೊಳ್ಬೇಕು, ಸಿಇಒ ಅವರ ಜಾಗದಲ್ಲಿ ಕೂತ್ಕೊಳ್ಬೇಕು, ಆಗಿ ಅಥವಾ ಕಾಲೇಜ್ ಪ್ರಿನ್ಸಿಪಲ್ಸ್ ಆಗಿ, ಲೆಕ್ಚರರ್ಸ್ ಆಗಿ, ಟೀಚರ್ಸ್ ಆಗಿ, ಇನ್ನು ವಿವಿಧ ಯಾವುದೇ ಕ್ಷೇತ್ರಗಳಿದ್ರು ಅದಷ್ಟರಲ್ಲಿಯೂ ಕೂಡ ನಮ್ಮ ರಾಯಚೂರು ಜಿಲ್ಲೆಯ ಹೆಣ್ಮಕ್ಳು ಮಕ್ಕಳು ಆ ಸ್ಥಾನಗಳನ್ನೆಲ್ಲ ಅಲಂಕರಿಸಬೇಕು. ಆ ದಾರಿ ತುಂಬಾ ಕಷ್ಟವಾದ ದಾರಿ ಅಲ್ಲ, ಆದ್ರೆ ನೀವು ಪ್ರತಿಯೊಬ್ಬರು ಕೂಡ ಆ ಕನಸನ್ನು ಕಾಣಬೇಕಾಗತ್ತೆ. ಪ್ರತಿ ದಿವಸನೂ ಕೂಡ ನಾನು ಅಲ್ಲಿ ಹೋಗಬೇಕಾದ್ರೆ ಚೆನ್ನಾಗಿ ಓದಬೇಕು, ಮತ್ತೆ ಏನ್ ನ್ಯೂಸ್ ಪೇಪರ್ ಓದಬೇಕಾಗತ್ತೆ, ಏನೇನ್ ಮಾಡಬೇಕಾಗತ್ತೆ ಅಂತ ನಿಮ್ಮ ಕಲ್ಪನೆಯಲ್ಲಿ ನಿಮ್ಮ ಟೀಚರ್ಸ್ ಇದ್ದಾರೆ, ನಿಮ್ಮ ಲೆಕ್ಚರರ್ಸ್ ಇದ್ದಾರೆ, ಅವರ ಸಹಕಾರವನ್ನು ತಗೊಂಡು ಪ್ರತಿಯೊಬ್ಬರು ಕೂಡ ಆ ದಾರಿಯಲ್ಲಿ ಮುಂದೆ ಹೋಗ್ತಾನೆ ಇರ್ಬೇಕಾಗುತ್ತದೆ. ನೀವು ಮಾತ್ರ ಇಲ್ಲ, ನಿಮ್ಮ ಫ್ರೆಂಡ್ಸ್ ಇರ್ತಾರೆ, ಹೊರಗಡೆ ಇರ್ತಾರೆ, ಯಾವ್ದಾದ್ರು ವೈಯಕ್ತಿಕ ಕಾರಣಗಳಿಂದ ಅವರು ಸ್ಕೂಲ್ ಅನ್ನು ಬಿಡುವುದಿದ್ರೆ ಅವ್ರಿಗೂ ಕೂಡ ಉತ್ಸಾಹ ಹೇಳಿ ಅವರು ಕೂಡ ಶಾಲೆಯಲ್ಲಿ ಮುಂದುವರಿಸಿ, ನೀವೆಲ್ಲರೂ ಕೂಡ ಕೈ ಜೋಡಿಸ್ಕೊಂಡು ಅಷ್ಟು ಮಕ್ಕಳು ಇನ್ನೊಂದು ದೊಡ್ಡ ಹಾಲ್ ಮಾಡೋಣ. ಜಾಗ ಸಾಕಾಗಲ್ಲ, ಅಷ್ಟು ಮಕ್ಕಳು ಇಲ್ಲಿ ಕೂತ್ಕೊಳ್ಬೇಕಾದ್ರೆ ಈಗ ತಾನೇ ಸಿಒ ಅವ್ರು ಹೇಳ್ತಾ ಇದ್ರು ಒಂದು ದೊಡ್ಡ ಹಾಲ್ ಇದೆ ಅಂತ ಹೇಳ್ಬಿಟ್ಟು, ಇನ್ನು 10 ವರ್ಷ ಆದ್ಮೇಲೆ ನೀವೆಲ್ಲರೂ ಕೂಡ ಈ ಸ್ಕೂಲಿಗೆ ಅಲ್ಯುಮಿನಿ ಆಗಿ ಬರ್ಬೇಕು. ಅವಾಗ ಎಲ್ಲರೂ ಕೂಡ ಒಂದು ಉನ್ನತ ಸ್ಥಾನದಲ್ಲಿ ಕೂತ್ಕೊಳ್ಳಬೇಕು. ನಿಮ್ಗೆಲ್ಲ ನಾವು ಉತ್ಸಾಹ ಹೇಳಬೇಕಾಗುತ್ತದೆ ಅಂತ ಹೇಳ್ಬಿಟ್ಟೆ ನಾವು ಇವತ್ತು ವಾರದ ಪ್ರಾರಂಭ ದಿವಸ ಇಷ್ಟೊಂದು ಮಕ್ಕಳನ್ನು ನೋಡೋದ್ರಲ್ಲಿ ನಾವು ಕೂಡ ನಮ್ಮ ಕೆಲಸವನ್ನ ಮಾಡಬೇಕಾಗತ್ತೆ ಅಂತ ನಮಗೂ ಕೂಡ ಉತ್ಸಾಹ ಆಗುತ್ತದೆ. ಸೊ ನೀವೆಲ್ಲರೂ ಕೂಡ ಮುಂದೆ ಚೆನ್ನಾಗಿ ಓದಿ ಈ ತರ ಒಂದು ಉನ್ನತ ಸ್ಥಾನಗಳನ್ನ ಅಲಂಕರಿಸಬೇಕು ಅಂತ ಆಶಿಸ್ತಾ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಜೈ ಕರ್ನಾಟಕ, ಜೈ ಜಾಗ ಇದೆ ವೇರ್ ವಿ ಕ್ಯಾನ್ ಸ್ಟಾರ್ಟ್ ಅವರ್ ಡಿಸ್ಟ್ರಿಕ್ಟ್ ಶಾಲಾ ಕಾರ್ಯಕ್ರಮ. ನಿಮ್ಮೆಲ್ಲರಿಗೆ ನೋಡಿ ನಾನು ಕೂಡ ನಮ್ಮ 20 ವರ್ಷ ಹಿಂದೆ 18 ವರ್ಷ ಹಿಂದೆ ನಾವು ಹೇಗೆ ಹೊಸ ಶೈಕ್ಷಣಿಕ ವರ್ಷಕ್ಕೆ ಮೊದಲ ದಿವಸ ಶಾಲೆ ಹೋದಾಗ ನಮ್ಗೆ ಯಾವ ರೀತಿಯಲ್ಲಿ ಎಕ್ಸೈಟ್ಮೆಂಟ್ ಎಲ್ಲ ಇತ್ತು ಅಂತ ನಮ್ಗೆ ಕೂಡ ಇತ್ತು, ಫೀಲ್ ಆಗ್ತಾ ಇದೆ. ಹೋದಾಗ ನಮ್ಮ ಎಲ್ಲ ಹಳೆ ಫ್ರೆಂಡ್ಸ್ ಮತ್ತೆ ಹೊಸದಾಗಿ ಬಂದಿರುವ ಎಲ್ಲರ ಜೊತೆಗೆ ನಾವು ಮಾತಾಡ್ತೀವಿ, ಅವ್ರ ಜೊತೆ ನಮ್ಮ ಫ್ರೆಂಡ್ಶಿಪ್ ಆಗ್ತದೆ, ಹೊಸ ಪುಸ್ತಕ ಸಿಗ್ತದೆ, ಆ ಪುಸ್ತಕ ಒಂದು ಸ್ಮೆಲ್ ಬೇರೆ ತರನೇ ಇರುತ್ತೆ. ಆ ಎಲ್ಲ ನಾವು ಫೀಲ್ ಏನಿದೆ ನಮ್ಗೆ ಈಗ ನಿಮ್ಮೆಲ್ಲರೂ ನೋಡಿ ಮತ್ತೆ ಅದು ನೆನ್ಪಿಸ್ತಾ ಇದ್ದೀವಿ. ನನ್ನಿಂದ ನಾವು ಅದೇ ಒಂದೇ ಸಂದೇಶ ಏನಿದೆ, ತಾವೆಲ್ಲರೂ ಈಗಾಗಲೇ DC ಮಟ್ಟ ಬೆಳೆದಿದ್ದಾರೆ, ಒಂದು ಗುರಿ ಸಾಧಿಸಬೇಕು ಮತ್ತು ಆ ಗುರಿ ಅಚೀವ್ ಮಾಡ್ಲಿಕ್ಕೆ ಏನೇನು ಪ್ರಯತ್ನ ಮಾಡಿಸ್ಬೇಕು, ಯಾವ ರೀತಿಯಲ್ಲಿ ಸ್ಟಡಿ ಮಾಡಿಸ್ಬೇಕು, ಯಾವ ರೀತಿಯಲ್ಲಿ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ನಲ್ಲಿ ಇನ್ವಾಲ್ವ್ ಆಗ್ಬೇಕು, ಅದು ಎಲ್ಲ ಈಗ ನಮ್ಮ ವಯಸ್ಸು ಒಂದು 14-15 ಇಯರ್ಸ್ ಅಂತ ಆಗಿದೆ ಅಂತ ನಿಮ್ಗೆ ಸ್ವಲ್ಪ ವಿತ್ ಏಜ್ ಅದು ಕೂಡ ಮುಂದೆ ಈಗ ನಾವು ಕಾಂಪಿಟೇಟಿವ್ ಎಕ್ಸಾಮ್ ಯಾವ ರೀತಿ ಆಗ್ತದೆ, ಯಾವ ರೀತಿ ಮೆಚುರಿಟಿ ಆಗಿ ನಾವು ಸ್ವಲ್ಪ ಇದು ಎಲ್ಲ ಹ್ಯಾಂಡಲ್ ಮಾಡಿಸಿ ಮುಂದೆ ಹೋಗ್ಬೇಕು ಅಂತ ಎಲ್ಲ ಈ ವರ್ಷ ಮತ್ತು ಮುಂದಿನ ವರ್ಷ ನಿಮ್ಗೆ ಗೊತ್ತಾಗ್ತದೆ.
ನಮ್ಮಿಂದ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸರಿ ಶುಭಾಶಯಗಳು. ತಾವು ಕಳೆದ ವರ್ಷ ಯಾವ ರೀತಿಯಲ್ಲಿ ತುಂಬಾ ಒಳ್ಳೆಯ ಶ್ರಮ ಮಾಡಿ ನಮ್ಮ ಶಿಕ್ಷಕರ ಗೈಡೆನ್ಸ್ ಪ್ರಕಾರ ನೀವು ಎಷ್ಟು ಶ್ರಮ ಮಾಡಿಸಿದ್ರಿ, ಅದೇ ರೀತಿ ಈ ವರ್ಷ ಕೂಡ ಮಾಡಬೇಕು. ಅಪಾರ್ಟ್ ಫ್ರಮ್ ಸ್ಟಡೀಸ್, ಈಗ ನಮ್ಮ ಫಿಸಿಕಲ್ ಎಜುಕೇಶನ್ ಇರಲಿ, ಹೆಲ್ತ್ ಎಜುಕೇಶನ್ ಇರಲಿ, ಸ್ಪೋರ್ಟ್ಸ್ ಇರಲಿ, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್, ಹಾಬೀಸ್ ಇರಲಿ, ಲ್ಯಾಂಗ್ವೇಜ್ ಸ್ಪೀಕಿಂಗ್ ಇರಲಿ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಇರಲಿ, ಇಂಥ ವಿಷಯ ಮೇಲೆ ಕೂಡ ಸ್ವಲ್ಪ ಫೋಕಸ್ ಮಾಡಬೇಕು. ಈಗ ಮುಂದಿನ 2-3 ವರ್ಷ ನಂತರ ತಾವೆಲ್ಲರೂ ಗ್ರಾಜುಯೇಷನ್ಗೆ ಹೋಗ್ತೀರಾ, PU ಸೆಕೆಂಡ್ ಇಯರ್ ಆದ ನಂತರ ಇಂಜಿನಿಯರಿಂಗ್, ಮೆಡಿಕಲ್, ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೋಸ್ಕರ ಕೂಡ ಹೋಗ್ತೀರಾ. ಆವಾಗ ಎಲ್ಲ ಸ್ಕಿಲ್ಸ್ ನಮಗೆ ಬೇಕಾಗತ್ತೆ. ಸೊ ನಾನು ನಮ್ಮ ಟೀಚರ್ಸ್ಗಳಿಗೆ ಕೂಡ, ಪ್ರಿನ್ಸಿಪಲ್ಗೆ ಕೂಡ ನನ್ನದೇ ಒಂದು ಸಂದೇಶ ಇದೆ, ಎಲ್ಲ ವಿಷಯ ಮೇಲೆ ಕೂಡ ಫೋಕಸ್ ಮಾಡಬೇಕು. ಇವತ್ತು ಈ ಶಾಲೆಯಲ್ಲಿ ಒಂದು ಕಿಶೋರಿ ಕೇಂದ್ರ ಅಂತ ಕೂಡ ಒಂದು ಸ್ಟಾರ್ಟ್ ಮಾಡ್ತಾ ಇದ್ವಿ. ಕಿಶೋರಿ ಕೇಂದ್ರ ಅಂದ್ರೆ ನಮ್ಮ ಜಿಲ್ಲೆನಲ್ಲಿ ಈಗ ಅಪೌಷ್ಟಿಕತೆ ಹಾಗೂ ಅನಿಮಿಯಾ ಹಾಗೂ ಸ್ವಲ್ಪ ಬೇರೆ ಬೇರೆ ಚೈಲ್ಡ್ ಮ್ಯಾರೇಜ್, ಆ ತರ ಬೇರೆ ಬೇರೆ ಕೆಲವು ವಿಷಯಗಳು ಇರುತ್ತೆ. ಆ ವಿಷಯ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಕಡಿಮೆ ಇದೆ, ಅವೇರ್ನೆಸ್ ಎಂದು ಮಾಡಿಸ್ಬೇಕು ಅಂತ ಒಂದು ಈ ತರ ಕೇಂದ್ರ ಇದೆ. ಈ ಕೇಂದ್ರ ಕೂಡ ಈ ಶೈಕ್ಷಣಿಕ ವರ್ಷದಲ್ಲಿ ನಾವು ಮುಂದೆ ಸ್ಟಾರ್ಟ್ ಮಾಡ್ತೀವಿ. ನಾವೆಲ್ಲರೂ ಆ ಕೇಂದ್ರದಲ್ಲಿ ಕೂಡ ಒಂದು ವಿಸಿಟ್ ಮಾಡಿ ಅಲ್ಲಿ ಏನೇನ್ ವಿಷಯ ಹೇಳ್ತಾರೆ, ಯಾವ ರೀತಿ ಅವೇರ್ನೆಸ್ ಕೊಡ್ತಾರೆ, ನಾಲೆಜ್ ಕೊಡ್ತಾರೆ, ಅವೆಲ್ಲ ಸ್ವಲ್ಪ ನಿಮ್ಮ ಫ್ರೆಂಡ್ಸ್ ಗಳಿಗೆ ಕೂಡ, ನಿಮ್ಮ ಮನೆಯಲ್ಲಿ ನಿಮ್ಮ ರಿಲೇಟಿವ್ಗೆ ಕೂಡ ಎಲ್ಲರಿಗೆ ಹೇಳಿಸ್ಕೊಂಡು ನೀವು ಚೆನ್ನಾಗಿ ಎಲ್ಲ ಸ್ಟಡಿ ಮಾಡ್ಬೋದು. ನಮ್ಮೆಲ್ಲರಿಗೆ ಮುಂದಿನ ಶೈಕ್ಷಣಿಕ ವರ್ಷದ ಮುಂದಿನ ಭವಿಷ್ಯ ಜೀವನಕ್ಕೆ ನನ್ನ ಶುಭಾಶಯಗಳು. ಥ್ಯಾಂಕ್ ಯು. ನಮ್ಮ ಬೇಡಿಕೆ ಅಂತಂದ್ರೆ ನೂತನ ಮುಖ್ಯಮಂತ್ರಿ ಸಚಿವ ಸಂಪುಟದಲ್ಲಿ ಮಾಜಿ ಸಚಿವ ಹಾಗೂ ಹಿರಿಯ ಕಾಂಗ್ರೆಸ್ ನಾಯಕ RB ತಿಮ್ಮಾಪುರ ಅವರಿಗೆ ರಾಜ್ಯದ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕು ಎಂದು ದಲಿತ ಮುಖಂಡ ವಿಜಯ್ ಕುಮಾರ್ ಜಗ್ಗಿ ಆಗ್ರಹಿಸಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, 4 ಬಾರಿ ಸಚಿವರಾಗಿ ಜನಸೇವೆಯಲ್ಲಿ ತೊಡಗಿಕೊಂಡಿರುವ RB ತಿಮ್ಮಾಪುರ ಅವರು ಕಾಂಗ್ರೆಸ್ ಪಕ್ಷದ ಪ್ರಭಾವಿ ನಾಯಕರಾಗಿದ್ದು, ದಲಿತ ಎಡಗೈ ಮಾದಿಗ ಸಮುದಾಯದ ಪ್ರಮುಖ ಪ್ರತಿನಿಧಿಯಾಗಿದ್ದಾರೆ ಎಂದು ಹೇಳಿದರು. ಮುಧೋಳ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿರುವ ತಿಮ್ಮಾಪುರ ಅವರು ಹಲವು ಸಮುದಾಯಗಳ ಅಭಿವೃದ್ಧಿಗಾಗಿ ಶ್ರಮಿಸಿದ್ದು, ಪಕ್ಷದ ಸಿದ್ಧಾಂತಗಳಿಗೆ ಬದ್ಧವಾಗಿ ಕಾರ್ಯನಿರ್ವಹಿಸುವ ಅನುಭವಿ ನಾಯಕರಾಗಿದ್ದಾರೆ. ಆದ್ದರಿಂದ ರಾಜ್ಯದ ನೂತನ ಸಚಿವ ಸಂಪುಟದಲ್ಲಿ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡುವ ಮೂಲಕ ಸೂಕ್ತ ಗೌರವ ಹಾಗೂ ಪ್ರಾತಿನಿಧ್ಯ ಕಲ್ಪಿಸಬೇಕು ಎಂದು ಒತ್ತಾಯಿಸಿದರು. DK ಶಿವಕುಮಾರ್ ಅವರನ್ನ ರಾಜ್ಯದ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಮಾಡಿ ಈ ಒಂದು ವಿಷಯದಲ್ಲಿ ನಾವು DK ಶಿವಕುಮಾರ್ ಸಾಹೇಬರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇವೆ. ವಿಶೇಷವಾಗಿ ನಮ್ಮ ಬೇಡಿಕೆ ಏನಪ್ಪಾ ಅಂತಂದ್ರೆ, ನಾವು ದಲಿತ ಸಂಘರ್ಷ ಸಮಿತಿಯಿಂದ ನಮ್ಮ ದಲಿತ ನಾಯಕರಿಗೆ ರಾಜ್ಯದ ಉಪಮುಖ್ಯಮಂತ್ರಿ ಸ್ಥಾನವನ್ನ ನೀಡಬೇಕಂತಕ್ಕಂಥ ಒಂದು ಬೇಡಿಕೆಯನ್ನ ನಾವು ಮಾಡ್ತಾ ಇದ್ದೇವೆ. ಯಾಕಂತಂದ್ರೆ ನಾವು ಎಡಗೈ ಸಮುದಾಯದಿಂದ ನಮ್ಮ RB ತಿಮ್ಮಾಪುರ ಸಾಹೇಬರು 4 ಬಾರಿ ಶಾಸಕರಾಗಿ ಒಂದು ರಾಜ್ಯಕ್ಕೆ ವಿಶೇಷವಾದಂತಹ ಕೊಡುಗೆಯನ್ನ ನೀಡಿದ್ದಾರೆ. ಅದೇ ರೀತಿಯಾಗಿ ಎಡಗೈ ಮತ್ತು ಬಲಗೈ ಎಂಬ ವ್ಯತ್ಯಾಸವನ್ನು ಕಾಣದೆ ಎಲ್ಲ ಶೋಷಿತ ವರ್ಗದವರಿಗೆ, ರಾಜ್ಯದ ಎಲ್ಲ ಸಮುದಾಯಗಳಿಗೆ ಸಮಾನವಾದಂತಹ ಸೇವೆಯನ್ನ ಮಾಡಿದಂತಹ ಕೀರ್ತಿ ನಮ್ಮ RB ತಿಮ್ಮಾಪುರ ಸಾಹೇಬರಿಗೆ ಸಲ್ಲುತ್ತದೆ. ನಾವು ಒಂದೇ ಬೇಡಿಕೆಯನ್ನ ನೀಡ್ತಾ ಇದ್ದೇವೆ, ಸಮುದಾಯದ ಪರವಾಗಿ ನಾವು ನಮ್ಮ RB ತಿಮ್ಮಾಪುರ ಸಾಹೇಬರವರಿಗೆ ಒಂದು ರಾಜ್ಯದ ಉಪಮುಖ್ಯಮಂತ್ರಿ ಸ್ಥಾನವನ್ನ ನೀಡಬೇಕಂತೇಳಿ ನಾವು ದಲಿತ ಸಮುದಾಯದಿಂದ ನಾವು ಬೇಡಿಕೆಯನ್ನ ಮಾಡ್ತಾ ಇದ್ದೇವೆ. ಇದು ಹೈಕಮಾಂಡ್ ನಿರ್ಧಾರದಲ್ಲಿ ಇದನ್ನ ತೀರ್ಮಾನಿಸಿ ಅವರಿಗೆ ಒಳ್ಳೆ ಸ್ಥಾನಮಾನವನ್ನ ನೀಡಿ ರಾಜ್ಯದ ಉಪಮುಖ್ಯಮಂತ್ರಿ ಸ್ಥಾನವನ್ನ ನೀಡಿ ಗೌರವಿಸಬೇಕು. ಯಾಕಂತಂದ್ರೆ ಅನೇಕ ಸಂದರ್ಭದಲ್ಲಿ ನೋಡ್ತೀವಿ, RB ತಿಮ್ಮಾಪುರ ಸಾಹೇಬರ ಒಂದು ವ್ಯಕ್ತಿತ್ವ ನೋಡುವಾಗ ಒಳ್ಳೆಯ ಒಂದು ವ್ಯಕ್ತಿತ್ವವನ್ನ ರೂಪಿಸಿಕೊಂಡಂತಹ ವ್ಯಕ್ತಿ, ಜೊತೆಗೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳಿಗೆ ಒಂದು ಬದ್ಧರಾದಂತಹ ವ್ಯಕ್ತಿ. ಕಾಂಗ್ರೆಸ್ ಕಟ್ಟಾಳು ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತೇನೆ. ಈ ಸಂದರ್ಭದಲ್ಲಿ ಅವರಿಗೆ ದೊರಕಬೇಕಾದಂತಹ ಒಂದು ಸ್ಥಾನ ಈ ಒಂದು ರಾಜ್ಯದ ಸ್ಥಾನವನ್ನ ನೀಡಬೇಕು. ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಒಬ್ಬರಾದಂತಹ ನಾಯಕರು ನಮ್ಮ ಸಮುದಾಯದ ಪರವಾಗಿ ಯಾಕಂತಂದ್ರೆ ಒಂದು ಕೆಳಮಟ್ಟದಿಂದ ಪಕ್ಷವನ್ನ ಕಟ್ಟಿ ಕೆಳಮಟ್ಟದಿಂದ ಬಂದ ಒಂದು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತಹ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಗಾಂಧಿ ಅವರಿಗೆ ಮತ್ತು ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಶಾಸಕಾಂಗ ಪಕ್ಷದ ಅಭ್ಯರ್ಥಿಯಾದ ಪ್ರಭಾವಿ ನಾಯಕರಾದಂತಹ
ಮಾನ್ಯ ಮಾಜಿ ಸಚಿವರಾದಂತಹ ಮಾನ್ಯ ನೀವು ಉಪ ರಾಷ್ಟ್ರೀಯ ಹೆದ್ದಾರಿ 748A ಕಡೆಗಳಲ್ಲಿ ಸರ್ವಿಸ್ ರಸ್ತೆ ಅಥವಾ ಪರ್ಯಾಯ ರಸ್ತೆ ನಿರ್ಮಾಣ ಕಾಮಗಾರಿಯಿಂದ ಗೋನವಾರ ಬಸ್ಸಪೂರ ವ್ಯವಸ್ಥೆಯನ್ನು ಕಲ್ಪಿಸಲಾಗಲಿಲ್ಲ ಎಂದು ಅವರು ಹೇಳಿದರು. ಹಾಗೂ ಮುಸ್ಲಿಂ ಕರ್ಲಕುಂಟಿ ಗ್ರಾಮಗಳ ರೈತರು ಜಮೀನುಗಳಿಗೆ ಸಂಪರ್ಕ ಕಳೆದುಕೊಳ್ಳುವ ಪರಿಸ್ಥಿತಿ ಎದುರಿಸುತ್ತಿದ್ದು, ಸೂಕ್ತ ರಸ್ತೆ ವ್ಯವಸ್ಥೆ ಕಲ್ಪಿಸದಿದ್ದರೆ ತೀವ್ರ ಹೋರಾಟ ನಡೆಸಲಾಗುವುದು ಎಂದು ಹೆದ್ದಾರಿ 748A ನಿರ್ಮಾಣದಿಂದ ಜಮೀನು ರಸ್ತೆ ವಂಚಿತ ರೈತರ ಹೋರಾಟ ಸಮಿತಿಯ ಸಂಚಾಲಕ ಶರಣಪ್ಪ ಉದ್ಗಾಳ ಎಚ್ಚರಿಕೆ ನೀಡಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ಮಸ್ಕಿ ತಾಲೂಕಿನ ಗೋನವರ, ಬಸಪುರ ಹಾಗೂ ಮುಸ್ಲಿಂ ಕರ್ಲಕುಂಟಿ ಗ್ರಾಮಗಳ ವ್ಯಾಪ್ತಿಯಲ್ಲಿ ನಿರ್ಮಾಣವಾಗುತ್ತಿರುವ ರಾಷ್ಟ್ರೀಯ ಹೆದ್ದಾರಿ 748A ಕಾಮಗಾರಿಯಿಂದ ರೈತರು ಜಮೀನುಗಳಿಗೆ ತೆರಳುವ ರಸ್ತೆಗಳು ಕಡಿತಗೊಳ್ಳುತ್ತಿವೆ ಎಂದು ಆರೋಪಿಸಿದರು. ಹೆದ್ದಾರಿ ಪ್ರಾಧಿಕಾರವು ಆರಂಭದಲ್ಲಿ ರೈತರ ಜಮೀನುಗಳಿಗೆ ಸುಗಮ ಸಂಚಾರ ಕಲ್ಪಿಸುವ ಭರವಸೆ ನೀಡಿದರೂ ಇದೀಗ ಕೃಷಿ ಯಂತ್ರಗಳು ಹಾಗೂ ಟ್ರಾಕ್ಟರ್ಗಳು ಸಂಚರಿಸಲು ಸಾಧ್ಯವಾಗದಂತಹ ಸಣ್ಣ ಅಂಡರ್ ಪಾಸ್ಗಳನ್ನು ನಿರ್ಮಿಸಿ ಆಧುನಿಕ ಕೃಷಿ ಸಂಬಂಧವಾಗಿ ತಲುಪುವಂತಹ ರಸ್ತೆ ಸುತ್ತುವರಿದು ಪ್ರತಿಯಾಗಿ ಕೂಡ ನಾವು ಈಡಿನ ಕಳಿಸಿಯಲ್ಲಿ ಇರ್ತಕ್ಕಂಥ ರಸ್ತೆಗಳನ್ನು ವೀಕ್ಷಣೆ ಮಾಡಿ ನಿಮ್ಗೆ ಸುವ್ಯವಸ್ಥಿತವಾದ ರಸ್ತೆ ಮಾಡಿಕೊಡ್ತು ಅಂತ ಹೇಳಿದ್ರು. ಬಟ್ ಒಂದು ಸಲ ಕಾಮಗಾರಿ ಆರಂಭ ಅಂತ ನಮ್ಗೆ ಅಷ್ಟು ರಸ್ತೆ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಉದಾಹರಣೆಗೆ ಅಂತಕ್ಕಂಥ ಗೋಲ್ವರ ಗ್ರಾಮದಲ್ಲಿ 5 ಜಮೀನಿಗೆ ಹೋಗ್ತಕ್ಕಂಥ ರಸ್ತೆ ಇದೆ. 90-95% ಜಮೀನು ಹೆದ್ದಾರಿ ದಾಟಿ ಹೋಗ್ಬೇಕು ನಾವು. ಈಗ ಅಲ್ಲಿ ಕೇಳಿದ್ರೆ ಏನು ಹೇಳ್ತಾರೆ ಅಂದರೆ, ಇಡೀ ಇದರಲ್ಲಿ ನಾವು NH ಹೋಗಿ ನೋಡಿದಾಗ ಇಡೀ ಪ್ಲಾನಿಂಗ್ನಲ್ಲೇ ಅಲ್ಲಿ ಹೊಲಗಳಿಗೆ ಹೋಗ್ತಕ್ಕಂಥ ರಸ್ತೆ ಕೊಡೋದಕ್ಕೆ ಯಾವುದೇ ಥರ ಅವ್ರ ಹತ್ರ ಪ್ಲಾನಿಂಗ್ನಲ್ಲೇ ಇಲ್ಲ. ಒಂದು ಅಂಡರ್ ಪಾಸಲ್ಲೇ ಏನಿಲ್ಲ, ಸಣ್ಣದೊಂದು ಕಲ್ವರ್ಟ್ ಕೂಡಿಸ್ತಾರೆ. ಅದರಲ್ಲಿ ಒಂದು 8 ಅಡಿಯಿಂದ ಅಷ್ಟೇ ಎತ್ತರ. ಅದರಲ್ಲಿ ಎತ್ತಿನ ಬಂಡಿ ಕೂಡ ಹೋಗಲ್ಲ. ಇವತ್ತಿನ ಬಹುತೇಕ ಕೃಷಿ ನಡೆಯೋದೇನಪ್ಪ ಅಂತಂದ್ರೆ ನಮಗೆಲ್ಲ ಗೊತ್ತಿದ್ದಾಗೆ ಟ್ರ್ಯಾಕ್ಟ್ರು, ಬೇರೆ ಬೇರೆ ತೊಗರಿಕಾಯಿ ಮಿಷನ್, ಇದ್ರ ಮುಂದೆನೇ 99% ನಡೆಯೋದು. ಅದು ಯಾವುದೂ ನಡೆಯಲ್ಲ. ಅದನ್ನು ನಾವು ಬೆಳೆಯೋಕ್ಕೆ ಅಂತ ಬಂದ್ವಿ. ಬಟ್ ಭಾಳ ಅತ್ಯಂತ ನೋವಿಲ್ಲ ಅಂದರೆ ಅವ್ರು ಮಾಡ್ಕೊಂತ ರಸ್ತೆ ಮಾಡ್ಕೊಂತ ಬಂದವರು ಈಗ ಸಡನ್ಲಿ ನಮ್ಮ ಹೆದ್ದಾರಿ ಪ್ರಾಧಿಕಾರದಲ್ಲಿ ನಾವು ಎಲ್ಲ ಕಡೆ ರಸ್ತೆ ಕೊಡೋಕ್ಕಾಗಲ್ಲ, ಅದ್ರ ಡಿಸೈನ್ ಹಾಳಾಗುತ್ತೆ, ಅದಕ್ಕೆ ಅನಾವಶ್ಯಕ ದುಂಡು ಹೆಚ್ಚಾಗುತ್ತೆ, ಹಾಗಾಗಿ ಎಲ್ಲಿ ಕೊಡಲ್ಲ ಅಂತ ಹೇಳ್ತಾರೆ. ಹಾಗೆ ಅದೇ ಥರ ಇಡೀ ರಸ್ತೆ ಉದ್ದಕ್ಕೂ ಕೂಡ ಅವರು ಸಣ್ಣ ಸಣ್ಣ ಕಲ್ವರ್ಟ್ ಕೊಡಿಸಿ ಅಂಡರ್ ಪಾಸ್ ಮಾಡ್ಕೊಂಡು ಬಂದಾರೆ. ಬಟ್ ಗೋಲ್ವಾರ ಗ್ರಾಮ, ಮುಸ್ಲೆ ಕಲ್ಕುಂಟಿ, ಮಿಟ್ಟೆ ಕೆಲವರು, ಕುಳೆ ಕೆಲವರು ಮತ್ತು ಈ ಜನಗಳು ಅಷ್ಟು ಮಟ್ಟಿಗೆ ಪ್ರತಿರೋಧ ಒಡ್ಡಿದಾಗ ಅಲ್ಲಿ ರಸ್ತೆಗಳು ಎಲ್ಲಿ ಅಥವಾ ಅಲ್ಲಿ ಕಾಮಗಾರಿ ಮಾಡೋದು ನಿಲ್ಲಿಸಿದ್ದಾರೆ. ಬಟ್ ಗೋಲ್ವಾರ ಗ್ರಾಮದಲ್ಲಿ ಸಂಪೂರ್ಣ ನಿಲ್ಲಿಸಿದ್ದಾರೆ. ಅಲ್ಲಿ ಪ್ಲಾನಿಂಗ್ನಾಗಿದ್ದಾರೆ. ಈಗ ಅಲ್ಲಿ ಹೋರಾಟ ಮಾಡಿದ ನಂತರ 4 ಮೀಟರ್ ಎತ್ತರದ ಅಂಡರ್ ಪಾಸ್ ಕೊಡ್ತಂತೆ. ಆ 4 ಮೀಟರ್ ಅಂಡರ್ ಪಾಸ್ ಕೂಡ ನಾವು ಒಪ್ಪಿಲ್ಲ. ಅದು ಕೂಡ ಯಾಕಂದ್ರೆ 12-13 ಫೀಟ್ ಆಗುತ್ತೆ. ಕೆಳಗಡೆ 1 ಅಡಿ ರಸ್ತೆ ಎತ್ತರ, ಅದು ಮತ್ತು ಹೋಗ್ತಾಗಲ್ಲ. ಯಾಕಂದ್ರೆ ಈಗ ಆಲ್ರೆಡಿ ನಿರ್ಮಿಸಿರ್ತಕ್ಕಂಥ ಅಂಡರ್ ಪಾಸ್ಗಳಲ್ಲಿ ಅದೇ ಗುತ್ತಿಗೆ ಪಡೆದ ಕಂಪನಿ ಟಿಪ್ಪರ್ಗಳು ಹೋಗ್ತಾ ಇಲ್ಲ. ಹಲವಾರು ಉದಾಹರಣೆಗಳ ಸಮೇತ ನಾವು ಸಾಬೀತುಪಡಿಸಬಹುದು. ಇದು ಒಂದು ದೊಡ್ಡ ಪ್ರಮುಖ ಸಮಸ್ಯೆ. ಅದಕ್ಕಿಂತ ಮುಖ್ಯವಾಗಿ ಏನಂದ್ರೆ, ಈಗ ಒಂದು ಅಂಡರ್ ಪಾಸ್ ಮಾಡೋಕ್ಕೆ ಒಪ್ತೀವಿ ಅಂತ ಹೇಳ್ತಾರೆ, ಆದರೆ ಸರ್ವಿಸ್ ರೋಡೇ ಇಲ್ಲ. ತಮಗೆಲ್ಲ ಗೊತ್ತಿದೆ, ಈ ಭಾಗದ ನಾವು ಒಂದು ಅವರಿಗೆ ಅಭಿನಂದನೆ ಹೇಳ್ತೀವಿ. ನಾವು ಯಾರು ಹೆಚ್ಚು ಗಮನಕ್ಕೆ ತರಲಾರ್ದೆ ಅವರೇ ಸ್ವಂತ ಶಕ್ತಿಯಿಂದ ರಾಯಚೂರು ಲೋಕಸಭಾ ಕ್ಷೇತ್ರದ ಸಂಸದರು ಕುಮಾರ್ ನಾಯ್ಕರವರು NS ಅವರು ಗಮನಕ್ಕೆ ತಂದಿದ್ದಾರೆ ಸರ್ವಿಸ್ ರಸ್ತೆ ಆಗ್ಬೇಕಂತೇಳಿ. ರಾಯಚೂರು ರೂರಲ್ ಮೇಲೆ ಕೂಡ ನಾವು ಉದ್ಘಾಟನೆ ಮಾಡಕ್ಕೆ ಕೊಡಲ್ಲ ಅಂತೇಳಿ. ಬಟ್ ಈಗ ನಮ್ಮಲ್ಲಿ ಕೂಡ ಈಗ ನಾವು ಒಂದು ಕೇಳ್ತಾ ಇದ್ವಿ, ಸರ್ವಿಸ್ ರೋಡ್ ಕಾನೂನು ಇಲ್ಲ ಅಂತ ಹೇಳ್ತಾರೆ. ದುರಂತ ಏನಂತಂದ್ರೆ, ಇವ್ರು ಒಂದು ವಾದ ಹೆಂಗಂತ ಹೇಳಿದ್ರೆ ಕಾನೂನಿಗೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ಆದರೆ ಹಲವಾರು ಹೆದ್ದಾರಿ ಪ್ರಾಧಿಕಾರದ ನಿಯಮದ ಪ್ರಕಾರ, ಇವನ್ ನಮ್ಮ ದೇಶದ ಕಾನೂನು ಪ್ರಕಾರ ರೈಟ್ ಟು ಆಕ್ಸೆಸ್ ಅಂತ ಇದೆ. ರೈಟ್ ಟು ಆಕ್ಸೆಸ್ ಅಂತಂದರೆ ನಾವು ಹೊಲಕ್ಕೆ ಹೋಗ್ತಕ್ಕಂಥ ಏನು ಸೌಕರ್ಯ ಇದೆ, ಅದು ಮೂಲಭೂತ ಸೌಕರ್ಯದ ಒಂದು ಪ್ರಮುಖ ಅಂಶ ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ ಹಲವಾರು ಕಾನೂನುಗಳಿದೆ. 300 ಪ್ರಕಾರ ಆಸ್ತಿ ಹಕ್ಕು ಅನ್ನೋದು ಕಾನೂನಿನ ಹಕ್ಕು. ಆ ಕಾನೂನು ಹಕ್ಕನ್ನು ನೀವು ಉಲ್ಲಂಘನೆ ಮಾಡೋಕ್ಕಾಗಲ್ಲ ಅದಕ್ಕೆ ಹೋಗೋದಕ್ಕೆ. ಆಮೇಲೆ ನಮ್ಮ ಜೀವನ ಉಪಯೋಗಕ್ಕೇ ಅದ್ರ ಮೇಲೆ